ನಮಸ್ಕಾರ ವೀಕ್ಷಕರೇ. ಗೊಬ್ಬರಗಳು, ಕೀಟನಾಶಕಗಳು, ಕ್ರಿಮಿನಾಶಕಗಳು, ಶಿಲೀಂಧ್ರನಾಶಕಗಳು ಹಾಗೂ ಕಳೆನಾಶಕಗಳ ಹೆಸರಿನಲ್ಲಿ ವಿವೇಚನಾರಹಿತವಾಗಿ ವಿಷಕಾರಿ ರಾಸಾಯನಿಕಗಳನ್ನು ಸುರಿಯುತ್ತಿರುವ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಕಪ್ಪೆಗಳು, ಮೀನುಗಳು, ಕೀಟಗಳು ಸತ್ತು ಭೂಮಿ ಬರಡಾಗುತ್ತಿರುವ ಕುರಿತು ತಜ್ಞರು ವಿವರಿಸುತ್ತಾ ಬಂದಿದ್ದಾರೆ. ನಾಡಿನಾದ್ಯಂತ ಸಾವಿರಾರು ರೈತರು ರಾಸಾಯನಿಕಗಳನ್ನು ತ್ಯಜಿಸಿ ಸಾವಯವ ಸಹಜ ಕೃಷಿ, ನೈಸರ್ಗಿಕ ಕೃಷಿ, ಕಾಡು ಕೃಷಿ ಮುಂತಾಗಿ ಪ್ರಯೋಗಗಳನ್ನು ನಡೆಸಿ ಯಶಸ್ವಿಯಾಗಿ ಮುನ್ನಡೆದಿದ್ದಾರೆ. ಮಹಾರಾಷ್ಟ್ರದ ಶ್ರೀ ಸುಭಾಷ್ ಪಾಳೇಕರ್ ಅವರಂತೂ ಹಲವಾರು ದಶಕಗಳಿಂದ ದೇಶದಾದ್ಯಂತ ಸಂಚರಿಸುತ್ತಾ ರೈತರ ಸಭೆಗಳನ್ನು, ಕಾರ್ಯಾಗಾರಗಳನ್ನು ನಡೆಸುತ್ತಾ ಪರಿಸರ ಸ್ನೇಹಿ ಕೃಷಿಯತ್ತ ರೈತರ ಮನಸ್ಸು ತಿರುಗಿಸುವ ಕೆಲಸ ಮಾಡುತ್ತಿದ್ದಾರೆ. ಜನವರಿ ಮೊದಲ ವಾರ ಹಳೇಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದಲ್ಲಿ ಪಾಳೇಕರ್ ಅವರ ನೇತೃತ್ವದಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರವು ನಡೆಯಿತು. ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದ ಹಾಗೂ ಈಗಾಗಲೇ ಪಾಳೇಕರ್ ಅವರ ಪದ್ಧತಿಯನ್ನು ಅನುಸರಿಸುತ್ತಿರುವ ರೈತರು ಪ್ರತಿ ತಿಂಗಳು 2ನೇ ಶನಿವಾರ ಪ್ರಯೋಗಶೀಲ ರೈತರೊಬ್ಬರ ಜಮೀನಿನಲ್ಲಿ ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ತೀರ್ಮಾನಿಸಿದ್ದಾರೆ. ಈ ತೀರ್ಮಾನದಂತೆ ಫೆಬ್ರವರಿ 14ರಂದು ಚನ್ನರಾಯಪಟ್ಟಣ ಸಮೀಪ ಕಳೆದ 20 ವರ್ಷಗಳಿಂದ ಸುಭಾಷ್ ಪಾಳೇಕರ್ ಅವರ ದಾರಿಯಲ್ಲಿ ಕೃಷಿ ಮಾಡುತ್ತಿರುವ ಹರ್ಷವರ್ಧನ್ ಅವರ ತೋಟದಲ್ಲಿ ಕೆಲವು ರೈತರು ಸೇರಿದ್ದರು. ಕಳೆ ನೀವು ಏನು ನಿಯಂತ್ರಣ ಮಾಡೋದೇ ಇಲ್ವಾ? ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗ ನೋಡಿ, ಸ್ವಲ್ಪ ನೋಡಿ, ಅಲ್ಲಿ ಬಿಸಿಲು ಜಾಸ್ತಿ ಇದೆಯಲ್ಲ, ಆ ಕಡೆ ಬಿಸಿಲು ಜಾಸ್ತಿ ಇದೆಯಲ್ಲ, ಅಲ್ಲಿ ಕಳೆ ಜಾಸ್ತಿ ಬರುತ್ತೆ. ಸರ್, ಎಸ್.ಎನ್. ಕುಮಾರಸ್ವಾಮಿ ಅಂತ, ರುದ್ರೇಶ್ ಅವ್ರ ಊರೇ ಸ್ವಪ್ನಹಳ್ಳಿ ಹಳೇಬೀಡಿ ಹತ್ರನಾ? ಹಳೇಬೀಡಿ 3 ಕಿಲೋಮೀಟರ್. ಹೌದು. ನಮ್ಮದು ಶ್ರವಣಬೆಳಗೊಳ ಮಂಚನಹಳ್ಳಿ. ನಾವು ಸಾವಯವ ಕೃಷಿ ಮತ್ತು 2 ಥರ ಕೃಷಿನೂ ಮಾಡ್ತಾಯಿದ್ದೀವಿ. ಒಂದು 12 ಎಕರೆ ಇದ್ದೀವಿ. ನಾವು ಪ್ರದೀಪ್ ಅಂತೇಳಿ ಮಂಚನಹಳ್ಳಿ ಶ್ರವಣಬೆಳಗೊಳ. ನಾವು ಸಾವಯವ ಕೃಷಿ ಒಂದು 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಚಂದನ್ ಕುಮಾರ್ ಅಂತೇಳಿ ಹೆಸರು. ಒಂದು ಆಲೂರು ಹತ್ರ ಮಾವನೂರು ಅಂತೇಳಿ ಹೊಸ್ದಾಗಿ 3 ಎಕರೆ ಜಾಗ ಇದೆ, ಖಾಲಿ ಜಾಗ. ಹೊಸ್ದಾಗಿ ಸುಭಾಷ್ ಪಾಳೇಕರ್ ಕೃಷಿ ಮಾಡಬೇಕು ಅಂತ ನೋಡ್ಕೊಂಡು ವೀರತ್. ನಮ್ಮದು ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಹೆಬ್ಬಾಳ್ ಪೋಸ್ಟ್ ಜೋಗಿಹಳ್ಳಿ ಅಂತೇಳಿ ಒಂದು ಸಣ್ಣ ಗ್ರಾಮ. ಅದರಲ್ಲಿ ಇರತಪ್ಪನೂರು ಅಂತೇಳಿ ಅಲ್ಲಿ ಕೃಷಿ ಮಾಡ್ಕೊಂಡಿದ್ದೀವಿ. ಎಲ್ಲ ಆರ್ಗ್ಯಾನಿಕ್ಕು, ಕೆಮಿಕಲ್ಲು ಬಿಟ್ಟೆ ನಾವು ಭಾಳ ವರ್ಷ ಆಯಿತು. ಯಾವುದೂ ಬಳಸಲ್ಲ, ಎಲ್ಲ ಆರ್ಗ್ಯಾನಿಕಲ್ಲಿ ಮಾಡ್ತಾಯಿದ್ದೀವಿ. ಬೆಳೆ ಒಂದು 305 ಗಿಡ ಮಾವಿದೆ, ಬಾದಾಮಿ. ಅದು ಬಾದಾಮಿ ಅಂದರೆ ವಿಶೇಷ ಅಂದರೆ ಅದು ನಾನೇ ಕ್ರಾಸಿಂಗ್ ಮಾಡಿ ಗಿಡ ಹಾಕಿರೋದು, ಯಾವ ನರ್ಸರಿಗೆ ಹೋಗಿಲ್ಲ. ನಾಟಿ ಇದು ಹಳೆ ಮರದ ನಾಟಿ ಹೊಟ್ಟೆ ತೊಗೊಂಬಂದು ಅದನ್ನು ಬೆಳೆಸಿ ಸೀದಾ ಡೈರೆಕ್ಟ್ ತೊಗೊಂಡೋಗಿ ಅದನ್ನು 30 ಅಡಿ ಗುಂಡಿಗೆ ಹಾಕ್ಸಿದೆ, 5.5 ಎಕರೆ ಬೌಂಡ್ರಿಗೆ. ಅದು 1 ವರ್ಷ ಅಲ್ಲಿ ಭೂಮಿಲಿ ಬಿಟ್ಟೆ. 1 ವರ್ಷ ಭೂಮಿಲಿ ಬಿಟ್ಟು, ಅದು ಯಾಕೆ 1 ವರ್ಷ ಭೂಮಿಲಿ ಬಿಡಬೇಕು ಅಂದರೆ ಮರ ಸ್ವಲ್ಪ ಹೈಟ್ ಬೆಳ್ಕೊಬೇಕು. ಅದನ್ನು ಕೆಳಗಡೆಲೆ ಕಸಿ ಮಾಡಿದರೆ ಫುಲ್ಲು ನೆಲದಲ್ಲಿ ಆಡಿಬಿಡುತ್ತೆ, ಅದು ಹಣ್ಣು ಫೇಲ್ ಆಗುತ್ತೆ. ಕಾಯಿ ನೆಲಕ್ಕೆ ತಾಗಿರೆ ಫೇಲ್ ಆಗುತ್ತೆ ಅದು. ಹಂಗಾಗಿ ಅಂತರೂ ನಾವೊಂದು 4ರಿಂದ 5 ಅಡಿ ಮರನ ಹೈಟ್ ಮಾಡ್ಕೊಂಡು ಅಲ್ಲಿ ಕ್ರಾಸ್ ಮಾಡಿಸಿದ್ದು. ಒಳ್ಳೆ ತೋಟ ನೋಡಿಬಿಟ್ಟು ಅದರಲ್ಲಿ ಬಾದಾಮಿ ಕಡ್ಡಿ ತಂದು ಇದಕ್ಕೆ ನಾಟಿ ಗಿಡಕ್ಕೆ ಕ್ರಾಸ್ ಮಾಡಿದ್ದು. ಯಾಕೆಂದರೆ ಒಂದು 5.5 ಎಕರೆಯಲ್ಲಿ ಒಂದು ಗಿಡ ಬೇರೆ ಜಾತಿನೇ ಇಲ್ಲ. ಯಾಕೆಂದ್ರೆ ನಮ್ಮದು ಸ್ವಂತ ಕಸ್ಬೋದು. ಅದೇ ನರ್ಸರಿಗೆ ಹೋಗಿ ನೀವು ಎಲ್ಲ ಥರದ್ದು ಮಿಕ್ಸಿಂಗ್ ಇರುತ್ತೆ. ಬಾದಾಮಿ ಇರುತ್ತೆ, ಸಿಂಧೂರ ಇರುತ್ತೆ, ಮಲ್ಗೋಬೆ ಇರುತ್ತೆ. ಹಂಗಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದೊಂದು ನಾನೊಂದು ಐಡಿಯಾ ಮಾಡ್ಕೊಂಡು ನಾವು ಸ್ವಂತ ಬೆಳೆದು ಮಾವು ಮಾಡಿದೆ. ನನ್ನ ಹೆಸರು ಹರ್ಷವರ್ಧನ್ ಅಂತ. ನಮ್ಮದು ಒಂದು 20 ಎಕರೆ ಇದೆ. 20 ಎಕರೆನಲ್ಲಿ ನಾವು ಈ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ತೆಂಗು, ಅಡಿಕೆ, ಮೆಣಸು, ಸುಮಾರು ಥರ ಇದು ಹಣ್ಣಿನ ಮರ ಇದೆ. ಒಂದು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಥರ ಕೃಷಿ. ಗುರುಸ್ವಾಮಿಗೌಡ ಅಂತ ನನ್ನ ಹೆಸರು. ಹರ್ಬಿಹಳ್ಳಿ ಗ್ರಾಮ, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕು. ನಾನು 2006ರಿಂದ ನೈಸರ್ಗಿಕ ಕೃಷಿ ಪ್ರಾರಂಭ ಮಾಡಿದೆ. ಹಾಸನದಲ್ಲಿ ಪಾಳೇಕರ್ದು ಕಾರ್ಯಾಗಾರ 5 ದಿವಸ ಆದಮೇಲೆ ಅಲ್ಲಿ ಭಾಗವಹಿಸಿದನು. ಅವತ್ತಿನಿಂದ ಪ್ರಾರಂಭ ಮಾಡಿದೆ, ನಡೀತಾ ಇತ್ತು. ಮೇಡಮ್ ಅವರ ನಿಮ್ಮದು ಮಾಹಿತಿ? ಅರ್ಪಿತಾ ಅಂತ, ಕೃಷಿ ಮಾಡೋಣ ಅಂತ ಬಂದಿದ್ದೀನಿ, ಚಂದನ. ಹಾಂ ಹಾಂ
ನಾವು ತಾಯಿ ಚಂದನದ ತಾಯಿ ಅದೇ ಹೊಸ್ದಾಗಿ ಮಾಡೋಣ ಅಂತ ತುಂಬ ಇಂಟ್ರೆಸ್ಟ್ ಬಂದಿದೆ. ಅದಕ್ಕೆ ಈ ವರ್ಷ ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಮಾಡೋಣ ಅಂತ ಬಂದಿದೆ. ಹಾಂ, ರಶೀದ್ ಅಂತ ಹಾಸನ ಜಿಲ್ಲೆ ಆವೂರು ತಾಲೂಕು. ಸುಭಾಷ್ ಪಾಳೇಕರ್ ವರ್ಷ ತಗೊಂಡಾಗಿದ್ವಿ ಕೃಷ್ಣಗಿರಿ, ಹಂಗಾಗಿ ನಾವು ತೋಟ ಮಾಡಬೇಕು 3 ಎಕರೆ ಅಂತೇಳಿ ಬಂದಿದ್ವಿ. ಸೊ ನಮ್ಮ ತೋಟದಲ್ಲಿ ಶುರುವಿನಲ್ಲಿ ನಾವು ರಾಸಾಯನಿಕ ಕೃಷಿನೇ ಮಾಡ್ತಾಯಿದ್ದು. ಸೊ ನಮ್ಮ ಅಣ್ಣಂದರೆಲ್ಲ ಹುಡಿ ತೋಟನ ಉಳುಮೆ ಮಾಡ್ತಾಯಿದ್ರು. ಉಳುಮೆ ಮಾಡಿಬಿಟ್ಟು ಏನಾಯಿತು, ಒಂದು ಸತಿ ಹಿಂಗೆ ಉಳುಮೆ ಮಾಡಿದಾಗ ಸರಿಯಾದ ಆ ಸಮಯದಲ್ಲೇ ಬರಗಾಲ ಬಂತು. ಬರಗಾಲ ಬಂದಾಗ ಏನಾಯಿತು, ಇವರು ರಾಸಾಯನಿಕ ಗೊಬ್ಬರ ಹಾಕಿದ್ರು, ನೀರು ಹಾಕಲಿಲ್ಲ. ಸೊ ಅದಕ್ಕೇನಾಯಿತು, ಎಲ್ಲ ಮರಗಳನ್ನು ವೀಕ್ ಆಗಿಬಿಟ್ಟು, ಎಲ್ಲ ಮರ ಅವು ಅಗಲ ಎಲ್ಲ ಕಮ್ಮಿ ಆಗಿ ಅದೇನು ಚೂಪ್ ಬರುತ್ತೆ ಅಂತ ಈ ಕಡೆ ಎಲ್ಲ ಹೇಳ್ತಾರೆ. ಮರ ಚೂಪ್ ಬರುತ್ತೆ ಅಂದರೆ ಅದು ಸಣ್ಣ ಆಗ್ಬಿಡುತ್ತದೆ, ಸಣ್ಣ ಆಗ್ಬಿಡುತ್ತದೆ. ಸೊ ಸಣ್ಣ ಆಗಿಬಿಟ್ಟು ಎಲ್ಲ ನುಸಿ ರೋಗ ಬಂದ್ಬಿಡ್ತು. ಹೆಚ್ಚು ಕಮ್ಮಿ ಫಸಲೇ ಇರಲಿಲ್ಲ ಇಡೀ ತೋಟದಲ್ಲಿ. ಸೊ ಆವಾಗ ನಾವು ಇದು ಸರಿ ಇಲ್ಲ, ಇದು ಈ ರಾಸಾಯನಿಕ ಕೃಷಿ ಅಂದ್ಬಿಟ್ಟು ನಾವು ಸಾವಯವ ಕೃಷಿಗೆ ಹೋದ್ವಿ. ಆವಾಗ ಏನಂದರೆ ಸಾವಯವ ಕೃಷಿ ಅಂದರೆ ಏನು, ಎರೆಹುಳು ಗೊಬ್ಬರ. ಎರೆಹುಳು ಗೊಬ್ಬರ ಏನು ಮಾಡ್ತಾಯಿದ್ವಿ ನಾವು, ಅಲ್ಲಿ ಪೇಟೆಗೆ ಹೋಗ್ಬಿಟ್ಟು ಪೇಟೆಯಿಂದ ಎತ್ಕೊಂಬರ್ತಾಯಿದ್ವಿ ಎರೆಹುಳು ಗೊಬ್ಬರ. ಅವ್ರು ಬರೀ ಎರೆಹುಳು ಹಾಗೆ ಅಲ್ಲ, ಸೊ ಮರದ ಸುತ್ತ ಒಂದು ಟ್ರೆಂಚ್ ಮಾಡಿಬಿಟ್ಟು, 1 ಅಡಿ ಟ್ರೆಂಚ್ ಮಾಡಿಬಿಟ್ಟು 1 6 ಅಡಿ ದೂರದಲ್ಲಿ ಆ ಎರೆಹುಳು ಗೊಬ್ಬರ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ಬೂದಿ ಹಾಕಿ, ಆಮೇಲೆ ಅವ್ರದ್ದು ಬಯೋ NPK ಅಂತ ಬರ್ತದೆ, ಒಂದು ಪಟ್ನ ಅದು ಆವಾಗ 80 ರೂಪಾಯಿ, ಸುಮಾರು ಪಟ್ನ ಬೇಕಾಯಿತು. ಸೊ ಆ ಥರ ನಾವು ಈ ಥರ ಸಾವಯವ ಗೊಬ್ಬರ ಕೊಂಡ್ಕೊಂಡು ಬಂದ್ಬಿಟ್ಟು ಮಾಡ್ತಾಯಿದ್ವಿ. ನಮಗೇನಾಗ್ಬಿಡ್ತು, ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಆಗ್ಬಿಡ್ತು. ಅದು ಖರ್ಚು ಮಾಡಿದ ತಕ್ಕಂಗೆ ಆದಾಯ ಬರ್ತಾಯಿಲ್ಲ. ಇವಾಗ 10 ಲಕ್ಷ ಖರ್ಚು ಮಾಡಿದ್ರೆ 2 ರಿಂದ 3 ಲಕ್ಷ ಆದಾಯ ಬರೋದು. ಹಿಂಗೆ ಯಾರೋ ಹೇಳಿದ್ರು, ಇದು ನೋಡಪ್ಪ ಇದು ಪಾಳೇಕರ್ ಕೃಷಿ ಇದೆ, ನೀನು ಮಾಡು ಅದನ್ನು ಅಂತ. ಆವಾಗ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಇದನ್ನು ಹೇಳೋರು. ನಾವು ಎಲ್ಲ ಹೇಳಿದಾಗೆಲ್ಲ ನಾವು ಏನು ಹೇಳ್ತಾಯಿದ್ವಿ, ಸುಮ್ಮನೆ ರಯ್ಯ, ನಾವು ಅದೇ ಮಾಡ್ತಾ ಇರೋದು, ನಾವು ನೈಸರ್ಗಿಕವಾಗೇ ಮಾಡ್ತಾ ಇರೋದು ಅಂತ ಬಾಯಿ ಮುಚ್ತಾ ಇದ್ವಿ. ಯಾವಾಗ ತುಂಬ ನಷ್ಟ ಜಾಸ್ತಿ ಆಗ್ಬಿಟ್ಟು ನಾವು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇಟ್ಕೊಂಡು ಆ ದುಡ್ಡೆಲ್ಲ ತಗೊಂಬಂದ್ಬಿಟ್ಟು ತೋಟಕ್ಕೆ ಹಾಕ್ಬಿಟ್ಟು ಮತ್ತು ತೋಟದಿಂದ ಸಾಲ ಮಾಡ್ತಾಯಿದ್ವಿ. ಈ ತೋಟದ ಖರ್ಚಿಂದ ಸಾಲ ಜಾಸ್ತಿ ಆಗಕ್ಕೆ ಶುರು ಆಯಿತು. ಯಾಕೋ ನಾವು ಸರಿ ದಾರಿನಲ್ಲಿ ಹೋಗ್ತಾಯಿಲ್ಲ, ಏನೋ ಹೇಳ್ತಾ ಇದೆ, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬರೋಣ ಅಂತ 2006ರಲ್ಲಿ ನಮ್ಮ ಗುರುಸ್ವಾಮಿ ಅವರು ಹೇಳಿದ್ರಲ್ಲ, ಅವರು ಅದೇ ಶಿಬಿರಕ್ಕೆ ಬಂದಿದ್ದರು. 2006ರಲ್ಲಿ ಶಿಬಿರ ಇದೆ ಅಂತ ಹೇಳಿದ್ರು. ನಾವು ಏನಂದರೆ ಸಾಫ್ಟ್ವೇರ್ನವರು ಇನ್ನೇನು ಪುಸ್ತಕ ಎಲ್ಲ ಓದಿದ್ವಿ, ಇನ್ನೆಂತ ನೋಡೋದು ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ವಾಪಸ್ಸು ನಮ್ಮ ಆಫೀಸ್ಗೆ ಹೋಗೋಣ ಅಂತ ಹೊರಟಿದ್ದು. ಸೊ ನಾವು ಅರ್ಧ ಗಂಟೆ ಹೋಗಿ ಕೂತ್ಕೊಂಡಿದ್ದು ಸುಭಾಷ್ ಪಾಳೇಕರ್ ಅವ್ರ ಶಿಬಿರದಲ್ಲಿ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು, ಒಂದು ಸಾಕ್ಷಾತ್ ಮಹಾತ್ಮ ಗಾಂಧಿನೇ ಬಂದ್ಬಿಟ್ಟು ಮಾತಾಡ್ದಂಗೆ ಅನಿಸ್ತು ನಮಗೆ. ಮತ್ತು ನಾವೆಲ್ಲ ಒಂದು ಬಾಯಿಂದ ಮಾತಾಡಿದ್ರೆ ದುಡ್ಡು ಬೇಕು ನಮಗೆ ಸಾಫ್ಟ್ವೇರ್ನವ್ರಿಗೆ. ಅವ್ರ ಪಾಪ ಪುಕ್ಕಟೆ ಬಂದ್ಬಿಟ್ಟು 5 ದಿವಸ ಬೆಳಗ್ಗೆ ಶುರು ಮಾಡಿದ್ರೆ 8 ಗಂಟೆ ತನಕ ನಡೆಯೋದು ಕಾರ್ಯಾಗಾರ. ಸೊ 5 ದಿವಸನೂ ನಾವು ಇದು ಅಷ್ಟು ಆಕರ್ಷಣೆ ಆಗಿಬಿಟ್ಟು ಅರ್ಧ ಗಂಟೆಯಿಂದ 1 ದಿವಸ ರಜೆ ಹಾಕಿದೆ. ಆಮೇಲೆ 1 ದಿವಸ ಕೂತ ಮೇಲೆ ಇಲ್ಲ 5 ದಿವಸನೂ ಕೂರೋಣ ಅಂದ್ಬಿಟ್ಟು 5 ದಿವಸನೂ ಕೂತ್ಕೊಂಡೆ. 5 ದಿವಸ ಕೂತ್ಕೊಂಡ್ಮೇಲೆ 6ನೇ ದಿವಸ ಏನಾಯಿತು ಅಂದರೆ, ನಾವು ಇದು ಸಾಫ್ಟ್ವೇರು ಮಾಡೋದು ಬೇಡ, ಎಂಥದ್ದು ಮಾಡೋದು ಬೇಡ, ಇವೆಲ್ಲ ನಾವು ಸುಮ್ಮನೆ ಸಮಯ ದಂಡ ಮಾಡ್ತಾಯಿದ್ದೀವಿ ಮತ್ತು ಬೇರೆಯವ್ರ ದಿಕ್ಕೂ ತಪ್ಪಿಸ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಆ ಸಾಫ್ಟ್ವೇರ್ನ ಬಿಟ್ಬಿಟ್ಟು 3 ವರ್ಷ ಆಯಿತು ಬಿಡೋಕ್ಕೆ, ಆದರೆ ಬಿಟ್ಬಿಟ್ಟು ಕೃಷಿಗೆ ಬಂದಿದ್ದು. ಅದಕ್ಕೆ ಕಾರಣ ಸುಭಾಷ್ ಪಾಳೇಕರ್. ಅದೇ ಈಗ ವ್ಯತ್ಯಾಸ, ಸಾವಯವ ಅನ್ನುವಂಥದ್ದು ಹೊರಗಡೆಯಿಂದ ತಂದು ಹಾಕುವಂಥ ಗೊಬ್ಬರ ಎಲ್ಲ ಮಾಡೋದು ಸಾವಯವ. ಈ ನೈಸರ್ಗಿಕದಲ್ಲಿ ಹೊರಗಡೆಯಿಂದನೇ ಎಲ್ಲ ಉತ್ಪತ್ತಿ ಆಗ್ತದೆ, ಎಲ್ಲ ಇಲ್ಲೇ ಉತ್ಪತ್ತಿ ಮಾಡೋದು. ಬಹಳ ಜನಕ್ಕೆ ಸಾವಯವ ಪಾಪ್ಯುಲರ್ ಆಗ್ಬಿಟ್ಟಿದೆ ಅದು ವ್ಯತ್ಯಾಸದ ಬಗ್ಗೆ. ಕೆಲವ್ರು ಏನು ಮಾಡ್ತಾರೆ, ನೈಸರ್ಗಿಕವಾಗೇ ಮಾಡ್ತಾರೆ, ಸುಭಾಷ್ ಪಾಳೇಕರ್ ಪದ್ಧತಿನೇ ಮಾಡ್ತಾರೆ, ಆದರೆ ಪದ ಮಾತ್ರ ಸಾವಯವ ಅಂತಾರೆ. ಕೆಲವರು ಇಲ್ಲ ಇದು ಗೋ ಆಧಾರಿತ ಕೃಷಿ ಅಂತ ಹೇಳ್ತಾರೆ, ಆದರೆ ಎಲ್ಲ ಒಂದೇ. ಜೀವಾಮೃತ ಅಂದರೆ ಇದು ಪಾಳೇಕರ್ ಅವರೇ ತಂದಿದ್ದು ತತ್ವನ. ಸೊ ಅವರು ಗೋ ಆಧಾರಕ್ಕಿಂತ ಇದೆ ಈ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಂತ ಹೇಳ್ಬೋದು. ಅದಕ್ಕೆ ಅದೇನು ತೊಂದರೆ ಇಲ್ಲ, ನೈಸರ್ಗಿಕವಾಗಿ ಮಾಡಿಬಿಟ್ಟು ಸಾವಯವ ಅಂದರೆ ಏನು ತೊಂದರೆ ಇಲ್ಲ. ಮುಖ್ಯವಾಗಿ ಇವತ್ತು ನಮ್ಮ ಹರ್ಷವರ್ಧನ್ ಅವರ ತೋಟಕ್ಕೆ ನಾವು ಕರೆದಿದ್ದೇನು ಅಂತಂದರೆ, ಇದು ಈ ಥರದ್ದು ಒಬ್ಬರು ಮಾಡ್ತಾಯಿದ್ದಾರೆ, ಅವ್ರನ್ನ ನೋಡಿಕೊಂಡು ಇನ್ನೊಬ್ರು ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ವೀರಪ್ಪನವ್ರು ಮಾಡ್ತಾಯಿದ್ದಾರೆ. ಒಂದು ದಿವಸ ಅವರ ತಿಂಗಳಲ್ಲಿ 2ನೇ ಶನಿವಾರ, ಪ್ರತಿ 2ನೇ ಶನಿವಾರ ಒಬ್ಬೊಬ್ಬರು ತೋಟದಲ್ಲಿ ಈ ಥರದ್ದು ಎಲ್ಲ ರೈತರು, ಜಿಲ್ಲೆ ರೈತರು ಒಟ್ಟಿಗೆ ಸೇರಿ ಮಾತಾಡ್ತಾ ಅವರ ಅನುಭವಗಳನ್ನು ಹಂಚ್ಕೊಳ್ತಾ ಇದೊಂದು ಆಂದೋಲನ ಥರ ಆಗಬೇಕಾದ ಅವಶ್ಯಕತೆ. ಯಾಕೆಂತಂದರೆ ತುಂಬ ರಾಸಾಯನಿಕ ಹಾಕ್ತಿದ್ದಾರೆ, ತುಂಬ
ಇದಂತೂ ಈಗ ಕಳೆನಾಶಕ ಹಾಕುವಂಥದ್ದು ವ್ಯಾಪಕವಾಗಿ ಇದನ್ನು ತಡೆಗಟ್ಟಲೇಬೇಕು. ಅದಕ್ಕೆ ತಡೆಗಟ್ಟಲೇಬೇಕು ಅಂತಂದ್ರೆ ನಾವು ಆ ಪ್ರಮಾಣದಲ್ಲಿ ಅಯ್ಯೋ ಅಂತ ಕೈ ಬಿಡಂಗಿಲ್ಲ. ಯಾಕೆಂದರೆ ನಮಗೆ ಸತ್ಯ ಗೊತ್ತಾಗಿದೆ. ಅವರು ಆ ಪ್ರಮಾಣದಲ್ಲಿ ನಮ್ಮ ಜೀವನ ಸಂಪೂರ್ಣ ನಮ್ಮ ಜೀವಿಗಳನ್ನು, ಸೂಕ್ಷ್ಮ ಜೀವಿಗಳನ್ನು, ಎರೆಹುಳುಗಳನ್ನು ಪ್ರತಿಯೊಂದು ಪ್ರತಿಯೊಂದು ನಾಶ ಮಾಡ್ತಾಯಿದ್ದೀವಿ ನಾವು ವ್ಯವಸಾಯದ ಹೆಸರಲ್ಲಿ. ಅದನ್ನು ತಡೆಗಟ್ಟಲೇಬೇಕು. ಅದಕ್ಕೆ ಒಂದು ಮಾರ್ಗ ತೋರಿಸಿದ್ದಾರೆ ಸುಭಾಷ್ ಪಾಲೇಕರ್. ಅನೇಕರಿಗೆ ಗುರುಸ್ವಾಮಿಗೂ ನೋಡಿ ಅವರೆಲ್ಲ ಇವತ್ತು ನೆಮ್ಮದಿಗೆ ಬಂದಿದ್ದಾರೆ. ಅವರು ಅದು ಮುಖ್ಯ. ಅಂತಿಮ ಏನು ಮನುಷ್ಯನಿಗೆ ಸಾಲ ಇಲ್ಲದೆ ನೆಮ್ಮದಿಯಾಗಿ ಬೇಕಾಗಿರೋದು ಅದೇ ಅಂತಿಮ ಗುರಿ ಅಲ್ವಾ. ಸಾಲ ಮಾಡಿಕೊಂಡು ನಾನು ಇವತ್ತು ಲಕ್ಷ ಕೋಟಿ ಸಂಪನ್ನಕ್ಕೆ 2 ಕೋಟಿ ಖರ್ಚು ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಈ ವ್ಯವಸಾಯ ಪದ್ಧತಿ ನಾವು ಕೊನೆಗಾಣಿಸ್ಲೇಬೇಕಾಗಿದೆ. ಈ ಮಾರ್ಗ ನೋಡಿ 2 ದಶಕದಿಂದ ಹೇಳ್ತಾ ಬಂದಿದ್ದಾರೆ ಪಾಲೇಕರು. ಆದರೂ ಕರ್ನಾಟಕದಲ್ಲಿ ಸಾವಿರಾರು ಜನ ಅವರನ್ನು ಫಾಲೋ ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆ ಮಟ್ಟಿಗೆ ಅದನ್ನು ಇನ್ನಷ್ಟು ವ್ಯಾಪಕವಾಗಿ ನನಗೆ ನೋಡಿ ಸಂತೋಷ ಆಗಿದ್ದು ಅಂದರೆ ಹರ್ಷವರ್ಧನ್ ಅವರು ಮಾಡಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಪಾಲೇಕರ್ ಅವರು ಇಲ್ಲಿಗೆ ಬಂದಾಗಲೇ ಗೊತ್ತು. ಬಂದ ನಂತರ ನಾನು 2 ಸಲ ಬಂದಂಗೆ ಆಯ್ತು. ಇದು 3ನೇ ಬಾರಿ ಬರ್ತಾ ಇರೋವಂಥದ್ದು. ಇವ್ರ ತೋಟನ ತೋರಿಸ್ಕೊಂಡು ಈ ಥರ ಮಾಡೋಣ ಅಂತ ನಾವು ಇವತ್ತೇನು ಬೇರೆ ಬೇರೆ ತೋಟಕ್ಕೆ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು. ಮುಂದಿನ ಭೇಟಿ ವೀರತಪ್ಪ ಅವ್ರ ತೋಟಕ್ಕೆ ಆಗ್ಬೋದಾ? ಪ್ರತಿ 2ನೇ ಶನಿವಾರ ಮಾರ್ಚ್ ತಿಂಗಳ 2ನೇ ಶನಿವಾರ ಅಂದರೆ 14ರಂದು ಬೇಲೂರು ತಾಲೂಕು ಹೆಬ್ಬಾಳು ಸಮೀಪದ ಜೋಗಿಹಳ್ಳಿಯ ವೀರತ್ತಪ್ಪ ಅವರ ತೋಟಕ್ಕೆ ಭೇಟಿ ನೀಡುವುದೆಂದು ತೀರ್ಮಾನಿಸಲಾಯಿತು. ವೀರತ್ತಪ್ಪ ಅವರ ತೋಟದಲ್ಲಿ ತೆಂಗು, ಮಾವು, ಅಡಿಕೆ, ಏಲಕ್ಕಿ, ಸಿದ್ಧಹಲಸು, ಜಾಯಿಕಾಯಿ ಹಾಗೂ ಬಟರ್ ಫ್ರೂಟ್ ಮರಗಳನ್ನು ಬೆಳೆಸಲಾಗಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.